ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ರಸ್ತೆಯಲ್ಲೇ ರಾತ್ರೋರಾತ್ರಿ ರಣರಂಗ. ಶ್ರೀರಾಂಪುರದಲ್ಲಿ ಮಚ್ಚು ಲಾಂಗು ಹಿಡಿದು ಬಹಿರಂಗ ಕದನ. 10 ದಿನ ಕಳೆದರೂ ಆಗಿಲ್ಲ ದಾಳಿಕೋರರ ಬಂಧನ. ಒಂಬತ್ತು ವರ್ಷಗಳ ನಂತರ ಬಗೆಹರಿದ ಸೌಂದರ್ಯ ಆಸ್ತಿ ವಿವಾದ. ರಾಜಿ ಸಂಧಾನದ ಮೂಲಕ ಆಸ್ತಿ ಹಂಚಿಕೊಂಡ ಸಂಬಂಧಿಕರು. ನಟಿಯ ಉಯಿನ ವಿವರ ಇನ್ನೂ ನಿಗೂಢ. ತಡರಾತ್ರಿ ದುರ್ಗಾ ದೇಗುಲದಲ್ಲಿ ಭಾರೀ ಸದ್ದು. ಸ್ಫೋಟದ ಶಬ್ದಕ್ಕೆ ಗೋಡೆಗಳು ಜಖಂ. ಭೀತಿಯಲ್ಲಿ ನಡುಗಿದ ಬನಶಂಕರಿ ಜನರು. ಕಡ್ಲೆಕಾಯ್ ಐತಿಹಾಸಿಕ ಪರೀಕ್ಷೆಗೆ ಇಂದು ಚಾಲನೆ. ಜಾತ್ರೆಯಲ್ಲಿ ಮನಸೆಳೆದ ಬಗೆ ಬಗೆ ವೈವಿಧ್ಯ. ಉದ್ಯಾನ ನಗರಿಯಲ್ಲಿ ಕಡೆಯ ಕಾರ್ತಿಕ ಸೋಮವಾರದ ಸಂಭ್ರಮ. ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ. ಶಿವನ ದರ್ಶನಕ್ಕೆ ಭಕ್ತರ ಸಾಲು ಸಾಲು. ಬೆಂಗಳೂರಿನ ಶ್ರೀರಾಂಪುರ ಅಂದ್ರೆ ಮಚ್ಚು ಲಾಂಗುಗಳ ಹಾವಳಿ ನೆನಪಾಗತ್ತೆ. ಒಂದು ಕಾಲದಲ್ಲಿ ಬೆಂಗಳೂರಿನ ಭೂಗತ ಲೋಕವನ್ನೇ ಆಳ್ತಾ ಇದ್ದ ಶ್ರೀರಾಮಪುರದಲ್ಲಿ ಇಂದಿಗೂ ಮಚ್ಚು ಲಾಂಗುಗಳ ಸದ್ದು ಅಡಗಿಲ್ಲ. ಇವತ್ತಿಗೂ ಕೂಡ ಅಲ್ಲಿ ಗೂಂಡಾಯಿಸಂ ನಡೀತಾನೆ ಇದೆ. ಅದಕ್ಕೆ ಸಾಕ್ಷಿ ಇಲ್ಲಿದೆ. ಬೆಂಗಳೂರಿನ ಶ್ರೀರಾಂಪುರ ಒಂದಾನೊಂದು ಕಾಲದಲ್ಲಿ ಇದು ರೌಡಿಗಳ ಅಡ್ಡ. ಇಂದಿಗೂ ಅದು ಬದಲಾಗಿಲ್ಲ. ಅದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಎಸ್, ಈ ಘಟನೆ ನಡೆದಿರೋದು ಶ್ರೀರಾಂಪುರದಲ್ಲಿ. ನವೆಂಬರ್ 21ರಂದು ರಾತ್ರಿ 9 ಗಂಟೆಯಲ್ಲಿ ನಡೆದಿದ್ದ ಘಟನೆ ಇದು. ನಟ್ಟ ನಡು ರಸ್ತೆಯಲ್ಲೇ ಈ ಏರಿಯಾದ ಜನ ಮಚ್ಚು ಲಾಂಗ್ಗಳನ್ನೆತ್ತಿಕೊಂಡು ಕಾಳಗ ನಡೆಸಿದ್ರು. ಆ ದಿನ ಶ್ರೀರಾಂಪುರದ ಬೇಕರಿಯೊಂದಕ್ಕೆ 4 ಹುಡುಗರು ಜ್ಯೂಸ್ ಕುಡಿಯೋಕೆ ಅಂತ ಬರ್ತಾರೆ. ಅವರ ಮೇಲೆ ಗ್ಯಾಂಗ್ ಒಂದು ಏಕಾಏಕಿ ಮುಗಿ ಬೀಳುತ್ತೆ. ಬೇಕರಿ ಮುಂದಿನ ಜಾಗ ನೋಡ್ತಾನೆ ರಣರಂಗವಾಗಿ ಬಿಡುತ್ತೆ. ಹೆಂಗಸರು ಕೂಡ ತಾವೇನು ಕಡಿಮೆ ಅನ್ನೋ ಹಾಗೆ ಜಗಳಕ್ಕಿಳಿತಾರೆ. ಮಚ್ಚು ಜಳಪಿಸುತ್ತಾ ಹೊರಗೆ ಬರುತ್ತೆ. ಏಟೂ ಬೀಳುತ್ತೆ. ಹೀಗೆ ಹಲ್ಲೆಗೊಳಗಾದವರು ಶ್ರೀರಾಂಪುರದ ನಾಗರಾಜ್ ಮಕ್ಕಳಾದ ಗಾಂಧಿ ಮತ್ತು ಶಾಸ್ತ್ರಿ ಹಾಗೂ ಡೇವಿಡ್ ಮತ್ತು ಮೂಸನ್. 20 ಜನ ಮಚ್ಚು ತಗೊಂಬಂದರು. ಮಚ್ಚು, ರಾಡು ಇದೆಲ್ಲ ತಗೊಂಬಂದು ನಮ್ಮ ಶಾಸ್ತ್ರಿನ ಹೊಡಿತಾಯಿದ್ರು. ನಮ್ಮ ಶಾಸ್ತ್ರಿನ ಹೊಡಿಯುವಾಗ ಮಚ್ಚು ತಗೊಂಡು ಹೊಡ್ಯಕ್ಕೆ ಬಂದರು. ಅದು ನಮ್ಮ ಆಂಟಿಗೆ ಕಿವಿಗೆ ಯಾರೋ ಕಿಚ್ಚು ಸೌಂಡ್ ಕೇಳಿ ನಮ್ಮ ಆಂಟಿ ಬಂದರು. ನಮ್ಮ ಆಂಟಿ ಮಚ್ಚನ್ನ ಹಿಡಿದ್ರು ಕೈಯಲ್ಲಿ. ನಮ್ಮ ಮಗನ ಹೊಡಿತಾರೆ ಅಂತ ನೀನು ಯಾರೇ ಹೇಳೋಕ್ಕೆ ಅಂತ ಹೇಳ್ದು ನಮ್ಮ ಆಂಟಿ ಕೈ ಮೇಲೆ ಮಚ್ಚು ತಗೊಂಡು ಹೊಡೆದ್ರು. ಜಗಳ ಬಿಡಿಸೋಕೆ ಮತ್ತು ಮಕ್ಕಳ ಮೇಲೆ ಬೀಳುತ್ತಿದ್ದ ಏಟುಗಳನ್ನು ತಪ್ಪಿಸೋಕೆ ನಾಗರಾಜ್ನ ಪತ್ನಿ ಲಕ್ಷ್ಮಿ ಮತ್ತು ಅಲ್ಮೇಲು ಎಂಬ ಮಹಿಳೆಯರು ಬರ್ತಾರೆ. ಅವರಿಗೂ ಒದೆ ಬೀಳುತ್ತೆ. ಆದರೆ ಪೊಲೀಸರು ಇದುವರೆಗೂ ಆರೋಪಿಗಳನ್ನ ಬಂಧಿಸಿಲ್ಲ. ಏನಂದರೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂದರೆ ಪೊಲೀಸ್ ಅವ್ರಿಗೆ ಬೇರೆಯವ್ರ ಪ್ರೆಸರ್ ಕೊಡ್ತಾ ಇಲ್ಲ ಸರ್. ಡಿಪಾರ್ಟ್ಮೆಂಟ್ ಏನೋ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ. ಆಚೆ ಮೇಲೆ ಅಧಿಕಾರಿ ಯಾರೂ ಪ್ರೆಸರ್ ಕೊಡ್ತಾ ಇಲ್ಲ ಸರ್ ಅವರಿಗೆ. ಎಲ್ಲ ಕಾಂಗ್ರೆಸ್ ಪಾರ್ಟಿಯವರೇ ಸರ್. ಕಾಂಗ್ರೆಸ್ ಪಾರ್ಟಿಯವರೇ ಮಾಡ್ತಾಯಿರೋ ಸರ್ ಇದು. ಅವ್ನು ಡೈರೆಕ್ಟಾಗಿ ನನಗೆ ಹೇಳ್ದ ಸರ್. ಗೋಪಿಯವನು ನನಗೆ ಡೈರೆಕ್ಟಾಗಿ ಅದು ಕ್ಯಾಮ್ರಾ ರಿಕಾರ್ಡಿಂಗ್, ವಾಯ್ಸ್ ರಿಕಾರ್ಡಿಂಗ್ ಇದ್ದರೆ ಅದಕ್ಕೆ ಕಾಣುತ್ತೆ. ಘಟನಾ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಲಾಠಿಯನ್ನ ತೋರಿಸಿ ಗಲಾಟೆ ಮಾಡ್ತಿದ್ದ ಪುಂಡರನ್ನ ಚದುರಿಸಿದ್ದಾರೆ. ಪೊಲೀಸರಿಗೂ ಆವಾಜ್ ಹಾಕಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿವೆ. ಆದರೆ ಪೊಲೀಸರು ಯಾಕೋ ಮೌನವಾಗಿದ್ದಾರೆ. ಈ ಘಟನೆಗೆ ಕಾರಣ ಹಲ್ಲೆಗೊಳಗಾದವರ ತಂದೆ ನಾಗರಾಜ್ ಇನ್ಯಾರಿಗೋ ಹೊಡೆದಿದ್ದ ಘಟನೆಯೇ ಕಾರಣ ಎನ್ನುವ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇವೆ. ಅವನು ಇವರ ಕಡೆಯವರಿಗೆ ಹೊಡೆದಿದ್ದ. ಅಂದು ಹೊಡೆತ ತಿಂದವರು ಈಗ ನಾಗರಾಜ್ನ ಮಕ್ಕಳಿಗೂ ಹೊಡೆದಿದ್ದಾರೆ. ಬಿಡಿ ಅನ್ನೋಕ್ಕಾಗಲ್ಲ. ಯಾಕೆಂದ್ರೆ ಇದನ್ನ ಹೀಗೆ ಬಿಟ್ರೆ ಬೆಂಗಳೂರು ರೌಡಿ ರಾಜ್ಯವಾಗಿ ಬಿಡಬಹುದು. ಪೊಲೀಸರು ಎಚ್ಚೆತ್ತುಕೊಳ್ಳದಿದ್ರೆ, ಆರೋಪಿಗಳನ್ನ ಬಂಧಿಸದಿದ್ರೆ ಬೆಂಗಳೂರು ನೆಮ್ಮದಿಯಾಗಿರೋಕೆ ಹೇಗೆ ಸಾಧ್ಯ? ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ರವಿಕುಮಾರ್,
ಸುವರ್ಣ ನ್ಯೂಸ್. ಪಂಚಭಾಷಾ ನಟಿ ಮುದ್ದು ಮುಖದ ಸುಂದರಿ ಮರೆಯಾಗಿ ಆಗಲೇ 9.5 ವರ್ಷ ಕಳೆದಿದೆ. ಇದೀಗ ಅವರು ಬರೆದಿದ್ದರು ಎನ್ನಲಾದ ಉಯಿಲು ಪತ್ರ ಮತ್ತಷ್ಟು ರಹಸ್ಯವಾಗಿ ಉಳಿದಿದೆ. ಇದಕ್ಕೆ ಕಾರಣವಾದರೂ ಏನು? ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಒಮ್ಮೆ ನೋಡಿದ್ರೆ ಮತ್ತೆ ನೋಡ್ಬೇಕೆನ್ನುವ ಮುಖ, ಮುದ್ದಾದ ನಗು, ಅಪಾರ ಚೆಲುವಿನ ಒಡತಿಯಾಗಿದ್ದ ಸೌಂದರ್ಯ ಮರೆಯಾಗಿ 9.5 ವರ್ಷ ಕಳೆದಿದೆ. ಆದರೆ ಅವರ ಆಸ್ತಿ ವಿವಾದ ಮಾತ್ರ ಇಂದಿಗೂ ಜೀವಂತವಾಗೇ ಇದೆ. ಹೌದು, ಸೌಂದರ್ಯ ಸಾವನ್ನಪ್ಪಿದ ಮೇಲೆ ಅವರ 50 ಕೋಟಿ ಮೌಲ್ಯದ ಆಸ್ತಿಗಾಗಿ ಕುಟುಂಬದಲ್ಲಿ ಕಿತ್ತಾಟ ಆರಂಭ ಆಗಿತ್ತು. ಈ ಆಸ್ತಿಗಾಗಿ ಸೌಂದರ್ಯ ಅತ್ತಿಗೆ ನಿರ್ಮಲಾ, ಅವರ ಮಗ ಕೋರ್ಟ್ ಮೆಟ್ಟಿಲೇರಿದ್ರು. ಅಲ್ಲದೆ ಸೌಂದರ್ಯ ಪತಿ ರಘು ಹಾಗೂ ತಾಯಿ ಮಂಜುಳಾ ಮೇಲೆ ಕೇಸ್ ದಾಖಲಿಸಿದ್ರು. ಇದಕ್ಕೆಲ್ಲ ಕಾರಣ ಸೌಂದರ್ಯ ಬರೆದಿದ್ದರು ಎನ್ನಲಾದ ಉಯಿಲು ಪತ್ರ. ಈ ಪತ್ರದ ಪ್ರಕಾರ ತಮಗೆ ಆಸ್ತಿ ಸಿಗಬೇಕೆಂದು ನಿರ್ಮಲ ವಾದಿಸಿದ್ರೆ, ಈ ಉಯಿಲು ನಕಲಿ ಅಂತ ಸೌಂದರ್ಯ ಪತಿ ರಘು ಹಾಗೂ ತಾಯಿ ಮಂಜುಳಾ ವಾದಿಸಿದ್ರು. ಆದರೆ ಆಶ್ಚರ್ಯ ಅಂದರೆ ಇದೀಗ ರಾಜಿ ಸಂಧಾನ ಮಾಡಿಕೊಂಡು ಆಸ್ತಿ ಹಂಚಿಕೊಂಡಿದ್ದಾರೆ. ಅದು ಅವರಲ್ಲಿ ಸೆಟಲ್ಮೆಂಟ್ ಆಗಿದೆ. ಇನ್ಫ್ಯಾಕ್ಟ್ ನೀವು ಅದ್ರ ಬಗ್ಗೆ ಕಾಪೀಸ್ ಸಹ ತೊಗೊಂಡಿದ್ದೀರಿ ಅಂತ ಕಾಣುತ್ತೆ ಕೋರ್ಟಿಂದ. ಅದರಲ್ಲಿ ಗೊತ್ತಾಗುತ್ತೆ ಅವ್ರವ್ರ ವಿಲ್ ಅನ್ನೋ ಒಂದು ಇದರ ಬಗ್ಗೆ ತೊಗೊಂಡು ನಂತರ ಅವ್ರಿಗೆ ಹೇಗೆ ಬೇಕೋ ಕನ್ವಿನ್ಟ್ ಮಾಡಿಕೊಂಡು ಪ್ರಾಪರ್ಟೀಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಸೌಂದರ್ಯ ಗಂಡ, ಸೌಂದರ್ಯ ಮಕ್ಕಳೇನಿದ್ರೆ ಅವ್ರಿಗೆ ಅರ್ಧ ಆಸ್ತಿ, ಹಾಗೆಯೇ ತನ್ನ ಅಣ್ಣನ ಫ್ಯಾಮಿಲಿಗೂ ಅರ್ಧ ಆಸ್ತಿ ಅಂತೇಳಿ ಅದರಲ್ಲಿ ಬೈಫರ್ಕೇಟ್ ಮಾಡಿದ್ದಾರೆ. 50-50. ಸಬ್ಜೆಕ್ಟ್ ವಾಟ್ ಅಂತಂದರೆ ಇಟ್ಸ್ ಲಿವಿಂಗ್ ರೈಟ್ಸ್ ಯಾವತ್ತು ಕ್ಲೋಸ್ ಆಗುತ್ತೆ ಅಂದರೆ ಅವ್ರ ತಾಯಿ ಕಾಲವಾದ ನಂತರ ಆ ಪ್ರಾಪರ್ಟಿನ ಡಿವೈಡ್ ಮಾಡ್ಕೊಳ್ಳಿ ಅನ್ನೋವಂಥದ್ದು ಆ ವಿಲ್ಲಲ್ಲಿದೆ. ಈ ಒಪ್ಪಂದದ ಪ್ರಕಾರ 5 ವಾಣಿಜ್ಯಗಳ ಜೊತೆಗೆ 25 ಲಕ್ಷ ರೂಪಾಯಿ ಬ್ಯಾಂಕ್ ಠೇವಣಿ ನಿರ್ಮಲಾ ಮಗ ಸಾತ್ವಿಕ್ ಪಾಲಿಗೆ ಬಂತು. ನಿರ್ಮಲಾರಿಗೆ 1.25 ಲಕ್ಷ ರೂಪಾಯಿ ನೀಡಲಾಯಿತು. ಕೃಷಿ ಭೂಮಿ ಮಾರಾಟ ಮಾಡಿ ಬಂದ ಹಣದಲ್ಲಿ ಮಂಜುಳಾ, ನಿರ್ಮಲಾ, ಸಾತ್ವಿಕರಿಗೂ ಪಾಲಿರುತ್ತೆ. ಮಂಜುಳಾರ ಪಾಲಿಗೆ ಬಂದ ಆಸ್ತಿಯಲ್ಲಿ ನಿರ್ಮಲಾರಿಗೆ ಅರ್ಧ ಪಾಲಿರುತ್ತೆ. ಈ ಮಧ್ಯೆ ನಿರ್ಮಲಾ ತಮ್ಮ ವಿರುದ್ಧ ದಾಖಲಿಸಿದ್ದ ಎಲ್ಲಾ ದೂರುಗಳನ್ನ ವಾಪಸ್ ಪಡಿಬೇಕು ಅನ್ನೋ ಷರತ್ತನ್ನ ರಘು ಹಾಕಿದ್ದಾರೆ. ಈ ಎಲ್ಲದರ ಮಧ್ಯೆ ನಿಜವಾಗ್ಲೂ ಸೌಂದರ್ಯ ಉಯಿಲು ಬರೆದಿದ್ರಾ? ಆ ಉಯಿಲು ಯಾವುದು? ನಿರ್ಮಲಾ ತೋರಿಸಿದ್ದ ಉಯಿಲು ನಕಲಿ ಎಂದು ವಾದಿಸಿದ್ದ ರಘು ಆಸ್ತಿ ಹಂಚಿಕೊಂಡಿದ್ದು ಯಾವ ಉಯಿಲಿನ ಪ್ರಕಾರ? ನಿಜವಾದ ಉಯಿಲು ಯಾರ ಬಳಿ ಇದೆ? ಹೀಗೆ ಸಾಲು ಸಾಲು ಪ್ರಶ್ನೆಗಳು ಉತ್ತರವಿಲ್ಲದೆ ಮತ್ತಷ್ಟು ರಹಸ್ಯವಾಗಿಯೇ ಉಳಿಯುತ್ತೆ. ಬೆಂಗಳೂರಿನಿಂದ ಮಸೂದ್ ದೊಡ್ಡಬಾಗಿಲು ಜೊತೆ ನಾಗೇಂದ್ರ, ಸುವರ್ಣ ನ್ಯೂಸ್. ಬೆಂಗಳೂರಿನ ಬನಶಂಕರಿಯಲ್ಲಿರುವ ಮಾದುರ್ಗಾ ದೇವಾಲಯದಲ್ಲಿ ನಿನ್ನೆ ರಾತ್ರಿ ಭಾರೀ ಸ್ಫೋಟವೊಂದು ಸಂಭವಿಸಿ ಕೆಲ ಕಾಲ ಆತಂಕ ಸೃಷ್ಟಿಯಾಗಿತ್ತು. ಸ್ಥಳೀಯರು ಬಾಂಬ್ ಸ್ಫೋಟ ಆಗಿದೆ ಎನ್ನುವ ಭಯಗೊಂಡಿದ್ರು. ಆದರೆ ನಿಜವಾಗಿಯೂ ಆಗಿದ್ದೇನು? ನೀವೇ ನೋಡಿ. ಬನಶಂಕರಿಯ ಕಾವೇರಿ ನಗರದಲ್ಲಿ ನಿನ್ನೆ ರಾತ್ರಿ ಆತಂಕವೋ ಆತಂಕ. ಇಲ್ಲಿನ ಮಾದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇದ್ದಕ್ಕಿದ್ದಂತೆ ಸ್ಫೋಟವೊಂದು ಸಂಭವಿಸಿತು. ಸ್ಫೋಟಕ್ಕೆ ದೇವಸ್ಥಾನದ ಬಾಗಿಲು ಕಿತ್ತು ಬಂದಿತ್ತು. ಅಲ್ಲದೆ 4 ಗೋಡೆಗಳು ಬಿರುಕು ಬಿಟ್ಟವು. ಕೆಲ ಕ್ಷಣಗಳಲ್ಲಿ ಕಾಡ್ಗಿಚ್ಚಿನಂತೆ ಹರಡಿದ ಈ ಸುದ್ದಿ ಬಾಂಬ್ ಸ್ಫೋಟದ ಆತಂಕ ಸೃಷ್ಟಿಸಿತ್ತು. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಬಾಂಬ್ ಪತ್ತೆ ದಳ ಪರಿಶೀಲನೆ ನಡೆಸಿತು. ಶ್ವಾನದಳ ಮತ್ತು ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡವೂ ಬಂತು. ಪೊಲೀಸ್ ಕಮಿಷನರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದರು. ಕೊನೆಗೆ ಇದು ಬಾಂಬ್ ಸ್ಫೋಟ ಅಲ್ಲ ಅನ್ನೋದು ಖಚಿತವಾಯಿತು. ಇದು ವೇಪರ್ ಎಕ್ಸ್ಪ್ಲೋಷನ್ ಅಂತ ನಮ್ಮ ಎಕ್ಸ್ಪ್ಲೋಸಿವ್ ಎಕ್ಸ್ಪರ್ಟ್ ಏನಿದ್ದಾರೆ ಅವ್ರು ಬಂದು ಹೇಳ್ತಾ ಇದ್ದಾರೆ. ಇದಕ್ಕೆ ಸಿಂಜಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಸಿಂಜಿಂಗ್ ಎಫೆಕ್ಟ್ ಅಂದರೆ ಒಮ್ಮೆ ಫೈರ್ ಬಂದು ಹೋಗ್ಬಿಡ್ತು, ಹೀಗೆ ಸಿಂಜಿಂಗ್ ಎಫೆಕ್ಟ್. ಆಮೇಲೆ ಪುಷಿಂಗ್ ಎಫೆಕ್ಟ್ ಅಂದರೆ ಅದರದ್ದು ಎಫೆಕ್ಟ್ ಏನು ಇದು ಆಗಿದೆ, ಅದರದ್ದು ಸುತ್ತಮುತ್ತ ಎಲ್ಲ ಗೋಡೆಗಳಿಗೆ ಮತ್ತು ಬಾಗಿಲಿಗೆ ಎಫೆಕ್ಟ್ ಆಗಿ ಅದರದ್ದು ಕ್ರ್ಯಾಕ್ಸ್ ಅದು ಬಂದಿದೆ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ ದೇಗುಲದ 4 ಗೋಡೆಗಳಿಗೂ ಕಿಟಕಿಗಳಿಲ್ಲ, ಬಾಗಿಲು ಕೂಡ ಭದ್ರವಾಗಿತ್ತು. ಗಾಳಿಯ ಒತ್ತಡದಿಂದಾಗಿ ಈ ಸ್ಫೋಟ ಸಂಭವಿಸಿದೆ. ಅಲ್ಲದೆ ಗರ್ಭಗುಡಿಯಲ್ಲಿದ್ದ ಸಿಲಿಂಡರ್ ಕೂಡ ಸೋರಿಕೆಯಾಗಿ ಭಾರೀ ಸ್ಫೋಟಕ್ಕೆ ಕಾರಣವಾಗಿದೆ ಅಂತಾರೆ ಪೊಲೀಸರು. ಗರ್ಭಗುಡಿ ಒಳಗಡೆನೆ ಒಂದು ದೊಡ್ಡ ಸಿಲಿಂಡ್ರು, 15 kg ಸಿಲಿಂಡ್ರು ಮತ್ತು ಒಂದು ಸ್ಟವನ್ನು ಇಟ್ಕೊಂಡು ಅಲ್ಲೇ ಪ್ರಸಾದವನ್ನು ಅಲ್ಲೇ ತಯಾರು ಮಾಡ್ಕೊಳ್ತಾರೆ. ಆ ಸ್ಟವನ್ನು ಇಟ್ಟು ಅವರು ತಯಾರು ಮಾಡಿ ಬ್ಲಾಕ್ ಮಾಡ್ಕೊಂಡು ಹೋಗಬೇಕಾದ್ರೆ ಪ್ರಾಯಶಃ ಅದರಲ್ಲಿ ಸಣ್ಣದಾಗಿ ಗ್ಯಾಸ್ ಲೀಕ್ ಆಗಿರಬೇಕು. ಆ ಗ್ಯಾಸ್ ಲೀಕ್ ಆಗಿದ್ದರಿಂದ ಮತ್ತು ಅದು ಏರ್ ಟೈಟ್ ಭಾಳ ಇದ್ದಿದ್ದರಿಂದ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಲ್ಲೇ ಆ ಸಿಲಿಂಡರ್ದು ಗ್ಯಾಸ್ ಹೊರಗಡೆ ಬಂದುಬಿಟ್ಟು ಅದು ಮೋಸ್ಟ್ಲಿ ಅದು ಬಸ್ಟ್ ಆಗಿ ಆ ಡೋರ್ ಮೂಲಕ ಹೊರಗಡೆ ಬಂದು ಡೋರೆಲ್ಲ ಪೀಸ್ ಆಗಿದೆ.
ಸದ್ಯ ಬನಶಂಕರಿ ಠಾಣೆಯಲ್ಲಿ ಆಕಸ್ಮಿಕ ಸಿಲಿಂಡರ್ ಸ್ಫೋಟ ಅಂತಾನೆ ಪ್ರಕರಣ ದಾಖಲಾಗಿದೆ. ಆದರೆ ದೇಗುಲ ಸ್ಫೋಟ ಪ್ರಕರಣ ಪೊಲೀಸರು ಸೇರಿದಂತೆ ಸ್ಥಳೀಯರ ನಿದ್ದೆಗೆಡಿಸಿದ್ದಂತೂ ಹೌದು. ಬೆಂಗಳೂರಿನಿಂದ ಮಸೂದ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಆ ತಾಯಿ ತನ್ನ ಮಗನನ್ನ ಪ್ರೀತಿಯಿಂದ ಸಾಕಿದ್ಲು. ಅವನಿಗಾಗಿ ಸರ್ವಸ್ವವನ್ನೂ ಧಾರೆ ಎರೆದಿದ್ಲು. ಆದರೆ ಹಣದಾಸೆಗೆ ಮಗ ಹೆತ್ತ ತಾಯಿಯ ಹೆಣ ಉರುಳಿಸಿದ್ದಾನೆ. ಹೇಗೆ ಅಮಾಯಕನ ತರ ಪೆಚ್ಚು ಮೂರೆ ಹಾಕಿ ನೋಡ್ತಿದ್ದಾನೆ ನೋಡಿ. ಈತನ ಹೆಸರು ಲಕ್ಷ್ಮಣ್. ಆದ್ರೆ ಈತ ಮಾಡಿದ ಕೆಲಸಕ್ಕೂ ಈತನ ಹೆಸರಿಗೂ ತದ್ವಿರುದ್ಧ. ಯಾಕಂದ್ರೆ ರಾಮಾಯಣದಲ್ಲಿ ಲಕ್ಷ್ಮಣ ಅಣ್ಣನಿಗಾಗಿ ಕಾಡಿಗೆ ಹೋದ್ರೆ ಈ ಪಾಪಿ ಹಣಕ್ಕಾಗಿ ಸ್ನೇಹಿತನ ಜೊತೆ ಸೇರಿ ಹೆತ್ತ ಅಮ್ಮನನ್ನೇ ಬರ್ಬರವಾಗಿ ಕೊಂದಿದ್ದಾನೆ. ಯಾರು ಸುಬ್ರಹ್ಮಣ್ಯ ಏನು ಅದಾರೋ ಅವ್ರ ಜೊತೆಗೆ ಸೇರಿ ತಾಯಿಯ ಕೈಗಳನ್ನು ಕಟ್ಟಿ ಅವಳನ್ನು ದಬ್ಬಿ ಕೆಳಗೆ ಬೀಳಿಸಿ ಅವರ ಮೇಲೆ ಅಲ್ಲಿಯೇ ಪಕ್ಕದಲ್ಲಿ ಇದ್ದಂಥ ಸೈಜ್ಗಲ್ಲನ್ನು ಎತ್ತಿಕೊಂಡು ಸ್ವತಃ ಮಗನೇ ದುರದೃಷ್ಟವಶಾತ ಹೆತ್ತ ತಾಯಿಯ ತಲೆ ಮೇಲೆ 2 ಸೈಜ್ಗಲ್ಲನ್ನು ಹಾಕ್ತಾನೆ. ಅಂದಹಾಗೆ ಈ ಕಿರಾತಕ ತಾಯಿಯನ್ನ ಕೊಲ್ಲಲು ಖತರ್ನಾಕ್ ಸಂಚನ್ನೇ ರೂಪಿಸಿದ್ದ. ಕುಡಿತದ ಚಟಕ್ಕೆ ದಾಸನಾಗಿದ್ದ ಲಕ್ಷ್ಮಣ್ ಪದೇ ಪದೇ ಹಣಕ್ಕೆ ಪೀಡಿಸ್ತಿದ್ದ. ತಾಯಿ ನಿರಾಕರಿಸಿದಾಗ ಚಿನ್ನದ ಆಸೆ ತೋರಿಸಿ ಆಕೆಯನ್ನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದಿದ್ದಾನೆ. ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ನಿರ್ದಯವಾಗಿ ಕೊಂದು ಪರಾರಿಯಾಗಿದ್ದ. ಆದ್ರೆ ಎಚ್ಎಎಲ್ ಪೊಲೀಸರು ಪಾಪಿ ಪುತ್ರ ಹಾಗೂ ಸ್ನೇಹಿತನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂತೂ ಹಣ, ಕುಡಿತದ ಆಸೆಗೆ ಹೆತ್ತ ಕರುಳನ್ನೇ ಕೊಲೆಗೈದ ಈ ಪಾಪಿ ಪುತ್ರನಿಗೆ ತಕ್ಕ ಶಾಸ್ತಿಯಾಗಬೇಕು. ಕ್ಯಾಮರಾಮನ್ ಅನಿಲ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಈಗೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.